ಬಿರುಗಾಳಿಯು ಆಡಾಗಿತು ನಿನ್ನ ಸಾನ್ನಿಧ್ಯದಿ ಬಿರುಗಾಳಿಯು ಆಡಾಗಿತು ನಿನ್ನ ಸಾನ್ನಿಧ್ಯದಿ
ನಿನ್ನ ಸಾನ್ನಿಧ್ಯದಿ ಬಿರುಗಾಳಿಯು ಆಡಾಗಿತ್ತು. ನಿನ್ನ ಸಾನ್ನಿಧ್ಯದಿ ಬಿರುಗಾಳಿಯು ಆಡಾಗಿತ್ತು. ನಿನ್ನ ಸಮ್ಮುಖದಲ್ಲಿ ದುರಾತ್ಮವು ನಡುಗಿತು. ನಿನ್ನ ಸಾನ್ನಿಧ್ಯದಿ ದುರಾತ್ಮವು ನಡುಗಿತು. ನಿನ್ನ ಸಮ್ಮುಖದಲ್ಲಿ ಸೌಖ್ಯ ಉಂಟು. ನಿನ್ನ ಸಮ್ಮುಖದಲ್ಲಿ ಬಲ ಉಂಟು. ನಿನ್ನ ಸಮ್ಮುಖದಲ್ಲಿ ಸೌಖ್ಯ ಉಂಟು. ನಿನ್ನ ಬಲ ಉಂಟು. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. 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 ನಿನ್ನ ನೋಡಬೇಕು ಏಸಯ್ಯ, ನೊಂದಿಗಿರಬೇಕು. ನಿನ್ನ ನೋಡಬೇಕು ಏಸಯ್ಯ, ನಿನ್ನೊಂದಿಗಿರಬೇಕು. ನಿನ್ ಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು. ನಿನ್ ಜೊತೆ ಬಾಳಬೇಕು ಏಸಯ್ಯ, ನಿನ್ನೊಂದಿಗೆ ನಡೆಯಬೇಕು.
ನಿನ್ನ ನೋಡಬೇಕು యేసయ్య ನಿನ್ನೊಂದಿಗಿರಬೇಕು ನಿನ್ನ ನೋಡಬೇಕು యేసయ్య ನಿನ್ನೊಂದಿಗಿರಬೇಕು ಪಾಪಿಯಾದ ನನ್ನನ್ನು ಪರಿಶುದ್ಧ ಪಾಪಿಯಾದ ನನ್ನನ್ನು ಪರಿಶುದ್ಧ ಪಡಿಸಿದೆನಿ ನಿನ್ನ ನೋಡಬೇಕು యేసయ్య ನಿನ್ನೊಂದಿಗಿರಬೇಕು
ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ ಭೂಲೋಕದಲ್ಲಿಯೂ
ಯಾವಾಗಲೂ ನಾ ಅರ್ಪಿಸಬೇಕು. ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾತ್ಮನ ನೀಡಯ್ಯ,
ಅಪ್ಪ. ನಿನ್ನನ್ನು ನಾವು ಆರಾಧಿಸ್ತೇವಪ್ಪ, ನಿನ್ನನ್ನು ನಾವು ಕೊಂಡಾಡುತ್ತೇವಪ್ಪ ಯೇಸುವೆ. ನಿನ್ನ ನಾಮವನ್ನು ಘನಪಡಿಸ್ತೇವಪ್ಪ, ನಿನ್ನನ್ನು ನಾವು ಆರಾಧಿಸ್ತೇವೆ. ಹುರಾಮನ ಶದರ ಕರ್ತನೆ ಪ್ರಾರ್ಥನೆಗಾಗಿ ಕರ್ತನೆ ನಾವು ಮುಂದೆ ಬರುತ್ತೇವೆ ಸ್ವಾಮಿ. ನಿನ್ನ ಆತ್ಮ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸಪ್ಪ ಯೇಸುವೆ. ಇಲ್ಲಿ ತನಕ ನಿನ್ನನ್ನು ಸ್ತುತಿಸಲಿಕ್ಕೆ, ನಿನ್ನನ್ನು ಕರ್ತನೆ ಆರಾಧಿಸಲಿಕ್ಕೆ ಕರ್ತನೆ ನೀನು ಮಾಡಿದ ಕೃಪೆಗಳಿಗಾಗಿ ಸ್ತೋತ್ರ ಅಪ್ಪ ಯೇಸುವೆ. ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನೇ ನೀನು ಚಾಲಿಸುತ್ತಿರುವುದಕ್ಕಾಗಿ ಸ್ತೋತ್ರ, ನಿನ್ನ ಕಾರ್ಯಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಮ್ಮ ಮಧ್ಯದಲ್ಲಿ ಆಳುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಸ್ತೋತ್ರ ಅಪ್ಪ ತಂದೆಯಾದ ದೇವರೇ. ಪುರಾದನ ಶದರ ಗತನೇರಿಯಾದನ ದೇವರಾತ್ಮನೇ ನಿನಗೆ ವಂದನೆ ಅಪ್ಪ, ನಿನಗೆ ಕೊಂಡಾಡ ಸ್ವಾಮಿ. ನಿನ್ನನ್ನು ನಾವು ಸ್ವಾಮಿ ವಂದಿಸ್ತೇವಪ್ಪ, ನಿನ್ನನ್ನು ನಾವು ಸ್ತುತಿಸ್ತೇವೆ ಕರ್ತನೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ. ನಾವು ಹಾಗೆ ಆಗಿರುವಾಗ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆಗಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಆಮೇಲೆ ನಾವು ಯಾವಾಗಲೂ ಪ್ರಾರ್ಥಿಸುವ ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೊಸ ಆಲಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಕಳೆದ ದಿನಗಳಿಂದ ಈ ಒಂದು ಪ್ರಾರ್ಥನೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಸುಂದರವಾಗಿರುವಂತಹ ಹೊಸ ಆಲಯವನ್ನು ದೇವರು ತಾನು ನಮಗೆ ಕೊಡ್ಲಿಕ್ಕೋಸ್ಕರವಾಗಿ, ಕರ್ತನನ್ನು ಆರಾಧಿಸಲಿಕ್ಕಾಗಿ, ಆಮೇಲೆ ಸ್ವತಂತ್ರದಿಂದ ಆರಾಧಿಸಲಿಕ್ಕೋಸ್ಕರವಾಗಿ, ಆಮೇಲೆ ದೇವರು ಹೊಸ ಆಲಯವನ್ನು ದೇವರು ನಮಗೆ ಕೊಡ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ವಾಗ್ದಾನ ಮಾಡಿದ್ದಾರೆ, 300 ಆತ್ಮಗಳಿಂದ ದೇವರು ಈ ಸಭೆಯನ್ನು ತುಂಬಿಸಿದ್ದಾರೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ವಾಗ್ದಾನವನ್ನು ಹಿಡಿದು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಲು ದೇವರ ಆತ್ಮ ಸಂಖ್ಯೆಯಲ್ಲಿ ಅದನ್ನ ಅಪೊಸ್ತಲ ಕೃತ್ಯದ ಆತ್ಮ ಸಂಖ್ಯೆಯಲ್ಲಿ ಹೆಚ್ಚಿಸಲ್ಪಟ್ಟರೆ ಎಂಬುದಾಗಿ ಆಮೇಲೆ ಹೇಳ್ತದೆ. ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಖಂಡಿತವಾಗಲು ಆಮೇಲೆ 300 ಆತ್ಮಗಳಿಂದ ದೇವರು ಆಮೇಲೆ ಸಭೆಯನ್ನು ತುಂಬಿಸಿ ನಡೆಸಲಿಕ್ಕೋಸ್ಕರವಾಗಿ, ಆಮೇಲೆ 300 ಆತ್ಮಗಳನ್ನು ದೇವರು ನಮಗೆ ಕೊಡ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಮುಂದಿರುವ ದಿನಗಳಲ್ಲಿ ದೇವರ ಆತ್ಮ ಸಂಖ್ಯೆಯಲ್ಲಿ ಹೆಚ್ಚಿಸಲ್ಪಡಲಿ. ಸಭೆಯ ಎಲ್ಲ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಕುಟುಂಬಗಳನ್ನು ದೇವರ ತಾನೇ ಆತ್ಮಿಕವಾದ ಬಿಡುಗಡೆಯಲ್ಲಿ ನಡೆಸಲಿಕ್ಕೋಸ್ಕರವಾಗಿ, ದೇವರ ವಚನದ ಸತ್ಯತೆಯಲ್ಲಿ, ದೇವರ ವಚನದ ಆ ಬಿಡುಗಡೆಯಲ್ಲಿ ಮುನ್ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಂಪೂರ್ಣವಾಗಿ ದೇವರ ಒಪ್ಪಿಸಿಕೊಡುತ್ತಾ, ಕರ್ತನ ಸಮ್ಮುಖದಲ್ಲಿ, ಕರ್ತನ ಸಾನ್ನಿಧ್ಯದಲ್ಲಿ ಒಪ್ಪಿಸಿಕೊಡುತ್ತಾ, ಆಮೇಲೆ ಸಭೆಯ ಎಲ್ಲ ವಿಷಯಗಳನ್ನು ದೇವರ ಒಪ್ಪಿಸಿಕೊಡುತ್ತಾ ಯಾರೊಬ್ಬರು ಈ ಸಮಯದಲ್ಲಿ ಪ್ರಾರ್ಥಿಸಿ. ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೀನಪ್ಪ. ನಿನ್ನ ಸಮ್ಮುಖದಲ್ಲಿ ಕರ್ತನೆ ನಾವು ಕೂಡಿ ಬಂದು ನಿನ್ನ ಪ್ರಸನ್ನತೆಯನ್ನ ಅಪ್ಪ, ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಲು ಕೃಪೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಉಪವಾಸ ಪ್ರಾರ್ಥನೆಯನ್ನ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ಅಪ್ಪ. ನಿನ್ನ ಸಮ್ಮುಖದಲ್ಲಿ ಸೇರಿ ಬಂದಂತ ನಿನ್ನೆಲ್ಲ ಜೀವಿತಗಳಿಗಾಗಿ ಸ್ತೋತ್ರ ಮಾಡುತ್ತೇನಪ್ಪ. ನಿನ್ನ ಆಶೀರ್ವದಿಸು, ಬಲಪಡಿಸು ಕರ್ತನೆ. ದೇವರೇ, ಸತ್ಯದಿಂದಲೂ ನಿನ್ನ ಕರ್ತನೆ ದೇವರ ಆತ್ಮಿಕ ರೀತಿಯಲ್ಲಿ ನಿನ್ನನ್ನು ಸೇವಿಸಲಿ ಸ್ವಾಮಿ. ಒಪ್ಪಿಸಿ ಕೊಡುತ್ತಾ ಕರ್ತನೆ ಸ್ವಾಮಿ, ಈ ಒಂದು ಉಪವಾಸ ಪ್ರಾರ್ಥನೆಯ ಮಧ್ಯದಲ್ಲೂ ಏಸಪ್ಪ ನಿನ್ನ ಮಹಿಮೆಯಾದ ಮಹತ್ ಕಾರ್ಯಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವಪ್ಪ. ಒಪ್ಪಿಸಿ ಕೊಡುತ್ತೇನೆ ಕರ್ತನೆ. ಆರಾಧನೆ ಮೂಲಕ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ಸ್ತುತಿ ಪದಗಳ ಮೂಲಕ ಕರ್ತನೆ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ದೇವರೇ ಕರ್ತನೆ, ನಮ್ಮನ್ನು ನೀನು ಬಲಪಡಿಸಿ, ನಮ್ಮನ್ನ ಕರ್ತನೆ ನಿನ್ನ ಆತ್ಮನಿಂದಲೂ ದೇವರೇ ಕರ್ತನೆ ಅಭಿಷೇಕದಿಂದ ನಡೆಸುವಂತ ಕೃಪೆಗಾಗಿ ಸ್ತೋತ್ರ ಮಾಡುತ್ತಾ ದೇವರೇ ಕರ್ತನೆ ನಿನ್ನ ಮುಂದೆ ಕರ್ತನೆ ಹಿಡಿದುಕೊಳ್ಳುವಂತ ಅಪ್ಪ, ಪ್ರಾರ್ಥಿಸುವಂತ, ಭಿನ್ನವಿಸುವಂತ, ಕೂಗಿಕೊಳ್ಳುವಂತ ಎಲ್ಲಾ ವಿಚಾರಗಳ ಮೇಲೆ ದೇವರು ತಾನೇ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಒಪ್ಪಿಸಿ ಕೊಡುತ್ತಾ ಪ್ರಿಯದಾಸರೇ ಹೇಳಿದ ಹಾಗೆ ಕರ್ತನೆ ಅಪ್ಪ ದೇವರೇ ಹೊಸ ಆಲಯಕ್ಕಾಗಿ ಬೇಡಿಕೊಳ್ಳುತ್ತೇವೆ ಅಪ್ಪ. ನಿನ್ನ ವಾಕ್ಯ ಹೇಳಿದ ಹಾಗೆ ಯೆಹೋವನು ಆಲಯವನ್ನು ಕಟ್ಟದಿದ್ದರೆ ಕಟ್ಟುವವನು ಪಡುವ ಪ್ರಯಾಸವು ವ್ಯರ್ಥ ಎಂಬುದಾಗಿ ಯೇಸುವೇ ನಿನ್ನ ನಾಮದ ಮೇಲೆ ಅಪ್ಪ ಕರ್ತನೆ ವಾಕ್ಯಗಳ ಮೇಲೆಗೆ ಅಪ್ಪ ದೇವರೇ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ನನ್ನ ದೇವರು ಆಲಯವನ್ನು ಸಿದ್ಧ ಮಾಡುವುದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನೆ, ಈ ಸ್ಥಳ ಮುಗಿದ ನಂತರವಾಗಿ ಅಪ್ಪ, ಈ ಸ್ಥಳದ ಕರ್ತನೆ ಎಲ್ಲ ಅವಧಿಗಳ ನಂತರವಾಗಿ ನೀನು ಇಡಲ್ಪಟ್ಟಂತ ನಿನ್ನ ಕಟ್ಟಡಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಎಲ್ಲಾ ಮಕ್ಕಳು ಸೇರಿ ಬಂದು ದೇವರೇ ನಿನ್ನ ನಾಮವನ್ನು ಕೊಂಡಾಡ್ಲಿಕ್ಕೆ ಬೇಕಾದಂತ ಸ್ಥಳವನ್ನ ನೀನು ಸಿದ್ಧ ಮಾಡು ಏಸಪ್ಪ. ನಾನು ನಂಬುತ್ತೇನೆ ದೇವರೇ, ಅಬ್ರಾಮನು ಕರ್ತನೆ
ಹೋಗುವಾಗ ದೇವರೇ ಆತನು ದೇಶವನ್ನ ಸ್ಥಳವನ್ನ ಅರಿತವನಾಗಿರಲಿಲ್ಲ. ಏಸಪ್ಪ ಕರ್ತನೆ, ನೀನು ವಾಗ್ದಾನ ಮಾಡಿದ ಹಾಗೆಯೇ ದೇವರೇ ಕರ್ತನೆ ಸ್ವಾಮಿ, ದೇವರೇ ಆತನು ಕರ್ತನೆ ಸ್ವಾಮಿ ಯಾವುದೇ ಅಭಿವೃದ್ಧಿ ಕರ್ತನೆ ಕಾಣದಂತ ಸ್ಥಳದಲ್ಲೂ ದೇವರೇ ಕರ್ತನೆ ನಿನ್ನ ಆಶೀರ್ವಾದವನ್ನ ಏಸಯ್ಯ ನೀನಿಟ್ಟಿರುವಂತ ವಾಗ್ದಾನದ ಅಭಿವೃದ್ಧಿಯನ್ನ ಮಗನು ಹೊಂದಿಕೊಳ್ಳುವ ಹಾಗೆ ನಡೆಸಿರುವಂತ ದೇವರು ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಏಸಪ್ಪ ನೀನು ಅದ್ಭುತವನ್ನ ಮಾಡಬೇಕಪ್ಪ, ನಮಗೋಸ್ಕರ ನಮ್ಮ ಮುಂಬಲವಾಗಿ ನಿಲ್ಲಬೇಕು ಸ್ವಾಮಿ. ಯೇಸುವೇ ನಮ್ಮ ತಲೆಯನ್ನ ದೇವರೇ ಎತ್ತುವಂತ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ ಅಪ್ಪ. ಕರೆದಾತ ನಂಬಿಗಸ್ತನು ರಾಜ ಕರ್ತನೆ, ಆ ಸ್ಥಳದಿಂದ ಈ ಬೆಂಗಳೂರು ಪಟ್ಟಣಕ್ಕೆ ಕರೆ ತಂದು ಈ ಎಲೆಕ್ಟ್ರಾನಿಕ್ ಸಿಟಿ ಆಗಿರುವಂತ ಈ ಅನಂತನಗರ ಪ್ರಾಂತ್ಯದಲ್ಲಿ ಸ್ವಾಮಿ ನಮ್ಮನ್ನ ನೆಲೆಗೊಳಿಸಿ ದೇವರೇ ಈ ಸ್ಥಳದಿಂದ ಕರ್ತನೆ ನಿನ್ನ ಕರ್ತನೆ ದೇವರೇ ಅಭಿಷೇಕ ದೇವರೇ ಕರ್ತನೆ ನಿನ್ನ ಆತ್ಮನ ಬಲಗಳಪ್ಪ ದೇವರೇ ಅನೇಕ ಕಾರ್ಯಗಳನ್ನ ಅನೇಕ ಕೃತಿಗಳನ್ನ ಸಂಗತಿಗಳನ್ನ ಮಾಡುವಂತ ನಿನ್ನ ಭುಜಬಲಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಏಸಪ್ಪ ಕರ್ತನೆ ಸ್ವಾಮಿ ದೇವರೇ, ಓ ಕರ್ತನೆ ದೇನ್ ತೋಟವನ್ನ ಕಾಯಲಿಕ್ಕೂ ದೇವರೇ ನಿನ್ನ ದೂತರನ್ನ ದಂಡಿಳಿಸಿದ ಹಾಗೆ ದೇವರೇ ವಾಕ್ಯ ನೋಡುತ್ತೇವೆ, ಅಲ್ಲಿ ಧಗಿಸುವ ಬೆಂಕಿಯಂತೆಯೋ ಎಂಬಂತೆ ಕರ್ತನೆ ನಿನ್ನ ದೂತರನ್ನ ದೇವರೇ ನೀನು ದಂಡಿಳಿಸಿದ ಹಾಗೆ ಯೇಸುವೇ ಕರ್ತನೆ ನಮಗೋಸ್ಕರ ಕೊಡಲ್ಪಡುವಂತ ನಿನ್ನ ಚಿತ್ತದ ನಿನ್ನ ವಾಗ್ದಾನದ ಸ್ಥಳದ ಮುಂಬಲವಾಗಿ ದೇವರು ತಾನೇ ನಿಲ್ಲುವುದಕ್ಕಾಗಿ ನಿನ್ನ ದೂತರನ್ನ ನಿಲ್ಲಿಸುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ ದೇವರೇ. ಈ ಹೊತ್ತಲ್ಲಿ ಕರ್ತನೆ ನಿನ್ನ ನಾಮದಲ್ಲಿ ಆ ಸ್ಥಳವನ್ನ ಆವರಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ಹೊಂದಿಕೊಳ್ಳುತ್ತೇವಪ್ಪ, ಅದು ನಮ್ಮದಾಗಲಿ. ಯೇಸುವಿನ ನಾಮದಲ್ಲಿ ನೀನಿಡಲ್ಪಟ್ಟಂತ ಸ್ಥಳ ಅದು ನಮ್ಮದಾಗಲಿ ಕರ್ತನೆ. ರಾಜ ತಂದೆಯಾದ ದೇವರೇ, ನಿನ್ನ ಚಿತ್ತವಿಲ್ಲದೆ ಒಬ್ಬರು ನಿನ್ನ ಮಗನನ್ನು ಅರಿಯರು ಎಂಬುದಾಗಿ ನೀನು ಹೇಳಿರುವಂತ ದೇವರಪ್ಪ. ಯೇಸುವೇ ಕರ್ತನೆ, ನೀನು ಹಾತುಕೊಳ್ಳು ಸ್ವಾಮಿ, ನೀನು ಸ್ವಾಮಿ ಆರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಈ ಲೋಕದಿಂದ ನಿನ್ನ ರಾಜ್ಯಕ್ಕಾಗಿ ಯಾರನ್ನೆಲ್ಲ ದೇವರೇ ನಿನ್ನ ಹೆಸರಿಟ್ಟು ಕರೆದಿದ್ಯೋ ಅವರೆಲ್ಲರೂ ನಿನ್ನ ಸಮ್ಮುಖದಲ್ಲಿ ಆಗಿರಲಿ, ನೀನು ಕೊಡಲ್ಪಡುವಂತ ಸ್ಥಳದಲ್ಲಿ ಆಗಿರಲಿ, ನೀನು ಕೊಡ್ಲಿಕ್ಕಿರುವಂತ ಆಲಯಗಳಲ್ಲಾಗಿರಲಿ ಅಪ್ಪ. ಆಲಯದಲ್ಲಿ ಬಂದು ನಿನ್ನನ್ನು ಸ್ತುತಿಸುವಂತೆ ನಿನ್ನನ್ನ ಕರ್ತನೆ ಮಹಿಮೆ ಪಡಿಸುವ ಹಾಗೆಯೋ ನೀನು ಕರೆತಾ ದೇವರೇ. ಓ ದೇವ ಕರ್ತನೆ ಅಪ್ಪ ಅಪ್ಪ ನಂಬಿಗಸ್ತಿಕೆರ ಮಧ್ಯದಲ್ಲಿ ದೇವರೇ ನಂಬಿಗಸ್ತರನ್ನ ದೇವರೇ ಎತ್ತಿ ನಿಲ್ಲಿಸಿ ನೀನು ದೇವರೇ ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸುವುದಕ್ಕಾಗಿ ಸ್ತೋತ್ರ. ವಾಗ್ದಾನ ಮಾಡಿದಾತ ನಂಬಿಗಸ್ತನು, ವಾಗ್ದಾನ ಮಾಡಿದಾತ ನಂಬಿಗಸ್ತನು ದೇವರೇ. ನಂಬಿಕೆಯಿಂದ ನಾನು ಬೇಡಿಕೊಳ್ಳುತ್ತೇನೆ, ವಾಗ್ದಾನ ಮಾಡಿದಾತ ನಂಬಿಗಸ್ತನು ರಾಜ. ನಿನ್ನ ವಾಗ್ದಾನಗಳನ್ನು ನೆರವೇರಿಸು, ಆತ್ಮಗಳನ್ನು ಕರೆತ ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸು. ಅವರ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ದೇವರೇ. ನಿನ್ನ ಹೊರತಾಗಿ ಅಪ್ಪ, ನಿನ್ನ ಹೊರತಾಗಿ ಬೇರೆ ದೇವರುಗಳಿಲ್ಲ ಎಂಬುದಾಗಿ, ನಿನ್ನ ಹೊರತಾಗಿ ಈ ಲೋಕವೇ ಬೇಡ ಎಂಬುದಾಗಿ ಅಪ್ಪ, ನಿನ್ನಲ್ಲೇ ಭರವಸೆ ಬಿಡುವಂತ ಜನರನ್ನ ನೀನು ತುಂಬಿಸಪ್ಪ. ಒಪ್ಪಿಸಿಕೊಡುತ್ತೇನೆ, ನಿನ್ನ ಹೊರತಾಗಿ ನಮಗೇನು ಬೇಡ ಸ್ವಾಮಿ ದೇವರೇ. ನಿನ್ನ ಕರ್ತನೆ ಯೋಚಿಸಿದಂತ ನಿನ್ನ ಆಲೋಚನೆಗಳು, ನಿನ್ನೆಲ್ಲ ವಾಗ್ದಾನಗಳು, ನಿನ್ನೆಲ್ಲ ಕರ್ತನೆ ಯೋಚನೆಗಳು ದೇವರೇ, ನಿನ್ನೆಲ್ಲ ಉದ್ದೇಶಗಳಪ್ಪ ನಮ್ಮ ಜೀವಿತದಲ್ಲಿ ನೆರವೇರಲಿ. ನಮ್ಮನ್ನ ನಾವೇ ಒಪ್ಪಿಸಿಕೊಡುತ್ತೇವೆ. ಈ ಏನು ಮರುಭೂಮಿಯಲ್ಲಿ ನಮ್ಮನ್ನ ನಡೆಸ್ತಾ ಇದ್ದೀರೋ ಈ ಮರುಭೂಮಿಯ ಅನುಭವಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಯೇಸುವೇ ನಿಮಗೆ ಮಹಿಮೆ ಸಲ್ಲಿಸ್ತೇನೆ. ನೀನು ಮಾಡ್ಲಿಕ್ಕಿರುವಂತ ಅದ್ಭುತವನ್ನ ನಾನು ಕಂಡು ರಾಜ ನಿನ್ನ ನಾಮವನ್ನ ಮಹಿಮೆ ಪಡಿಸುವುದಕ್ಕಾಗಿ ನನ್ನ ಬಾಯನ್ನು ಉಪಯೋಗಿಸಿ ಒಪ್ಪಿಸಿಕೊಡುತ್ತೆ. ಯೇಸು ನಾಮದಲ್ಲಿ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ಕರ್ತನ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವಾಗಿರುವಂಥ ರಾಜ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತಾ ದೇಶವನ್ನು
ಆಮೇಲೆ ದೇವರು ತಾನೇ ಅಧಿಕಾರಿಗಳನ್ನು ದೇವರು ತಾನೇ ಆಶೀರ್ವದಿಸಿ ನಡೆಸಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶ ಸಮಾಧಾನವಾಗಿ ಆಮೇನ್ ಸಮಾಧಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ರೀತಿಯಲ್ಲಿ ದೇಶದಲ್ಲಿ, ರಾಜ್ಯಗಳಲ್ಲಿ, ಪಟ್ಟಣಗಳಲ್ಲಿ ಆಗಿರುವಂಥ ಎಲ್ಲ ಆತ್ಮಿಕವಾದ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ದೇವ ಸೇವಕರುಗಳ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ವಿಶ್ವಾಸಿಗಳ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ತಾನೆಲ್ಲರನ್ನು ಈ ದಿನಗಳಲ್ಲಿ ಸ್ಥಿರವಾಗಿ, ದೃಢವಾಗಿ ಎಲ್ಲ ವಿಷಯಗಳಲ್ಲಿ ನಿಲ್ಲಿಸಲಿಕ್ಕೋಸ್ಕರವಾಗಿ ದೇವರ ವಚನದ ಸತ್ಯತೆಯಲ್ಲಿ, ಸತ್ಯ ವಚನದ ಅನುಭವದಲ್ಲಿ ಎಲ್ಲರೂ ಬೆಳೆದು ಬರಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಭಾರತ ದೇಶದಲ್ಲಿ ನಡೆಯುವ ಎಲ್ಲ ಸೇವೆಗಳನ್ನು, ಸೇವಾ ಕಾರ್ಯಗಳನ್ನು ದೇವರ ಆಸಲ್ಲಿ ಒಪ್ಪಿಸಿಕೊಡೋಣ. ಕಷ್ಟ, ದುಃಖದಲ್ಲಿ, ಸಮಸ್ಯೆಗಳಲ್ಲಿ, ಕಣ್ಣೀರಿನ ವೇದನೆಗಳಲ್ಲಿ ಆಗಿರುವ ಎಲ್ಲ ಜೀವಿತಗಳನ್ನು ದೇವರ ಕರಗಳು ಒಪ್ಪಿಸಿಕೊಡೋಣ. ಎಲ್ಲರೂ ಯೇಸುವಿನ ಪ್ರೀತಿಯನ್ನು, ಬಿಡುಗಡೆಯನ್ನು ಅನುಭವಿಸಲಿಕ್ಕಾಗಿ ಯಾರಾದರೂ ಒಬ್ಬರು ಈ ಸಮಯದಲ್ಲಿ ಪ್ರಾರ್ಥಿಸಬೇಕಂತ. ಸ್ತೋತ್ರ 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 ದೇವರೇ, ನಿನಗೆ ಸ್ತೋತ್ರಪ್ಪ. ಕರ್ತನೆ ತಂದೆ ದೇವರಪ್ಪ, ಕೊಟ್ಟಂತೆ ಒಂದು ವೇಳೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ಬರುವಂತ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೀನಪ್ಪ ತಂದೆ ದೇವರೇ. ರಾಜ, ನೀನು ಒಳ್ಳೆಯವನೇ ಕರ್ತನೆ, ಒಳ್ಳೆಯವನೇ ಸಪ್ಪ, ಒಳ್ಳೆಯದನ್ನೇ ಮಾಡುವ ದೇವರು ನೀನಾಗಿದೆ ಕರ್ತನೆ. ನಿನಗೆ ಸ್ತೋತ್ರ ಸಲ್ಲಿಸ್ತೀನಪ್ಪ ತಂದೆ ದೇವರಪ್ಪ. ರಕ್ಷಕ ಪ್ರಾರ್ಥಿಸುವಂತ ಕೊಟ್ಟಂತ ಕೃಪೆಗಾಗಿ ನಿನಗೆ ಸ್ತೋತ್ರ ರಾಜ. ವಿಶೇಷವಾಗಿ ಕರ್ತನೆ ನಮ್ಮ ಭಾರತ ದೇಶಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ತಂದೆ ದೇವರಪ್ಪ. ಕೊಟ್ಟಂತ ದೇಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಭಾರತ ದೇಶದಲ್ಲಿ ಕರ್ತನೆ ಸ್ವಾಮಿ, ನಾಯಕರು, ಉನ್ನತ ಅಧಿಕಾರಿಗಳ ಮೇಲೆ ದೇವರೇ ಕೃಪೆಯಲ್ಲಿ ಕಟ್ಟಿದ್ದೇವ. ಎಲ್ಲವೂ ಸಮಾಧಾನದ ಕರವಾಗಿ ಕಟ್ಟಿದ ಸ್ವಾಮಿ. ಪ್ರತಿಯೊಂದು ಕಾರ್ಯಗಳನ್ನು ನಡೆಸುವಂತೆ ನೀನು ಸಹಾಯ ಮಾಡಪ್ಪ ತಂದೆ ದೇವರಪ್ಪ. ಆಳ್ವಿಕೆ ಮಾಡಬೇಕು, ಅದನ್ನ ಹೇಗೆ ನಡೆಸಿಕೊಂಡು ಹೋಗಬೇಕೆಂಬುದಾಗಿ ಬೇಕಾದ ಜ್ಞಾನವನ್ನು ದೇವರೇ ನಿನ್ನ ಕೃಪೆಯಿಂದ ತುಂಬಿಸಿ ಸ್ವಾಮಿ. ನಿನ್ನ ಜ್ಞಾನವನ್ನು ಕಟ್ಟನ ಸ್ವಾಮಿ ತುಂಬಿಸಿ ರಾಜನೇ. ಅಪ್ಪ, ದೇಶದ ಸಮಾಧಾನಕರವಾಗಿ ಕಟ್ಟನ ಸ್ವಾಮಿ. ದೇಶದಲ್ಲಿ ಯಾವುದೇ ರೀತಿಯ ಗಲಿಬೆಗಳು ಉಂಟಾಗದ ಹಾಗೆ ಸ್ವಾಮಿ, ಯಾರಿಗೂ ಅನ್ಯಾಯವಾಗದ ಹಾಗೆ ರಾಜನೇ. ಎಲ್ಲ ಕಾರ್ಯಗಳ ಕಟ್ಟನಪ್ಪ ನ್ಯಾಯವುಳ್ಳದಾಗಿರ್ಲಿ ಕರ್ತನೆ. ನಿನಗೆ ಸ್ತೋತ್ರ ರಾಜನಪ್ಪ. ಪ್ರತಿಯೊಂದು ಕಾರ್ಯಗಳನ್ನು ಕಟ್ಟನ ಸ್ವಾಮಿ ಅವರ ಕಾರ್ಯಗಳು ಕರ್ತನ ದೇವರೇ, ಅದನ್ನು ಸ್ವಾಮಿ ಅರಿತು ಅದರ ಬಗ್ಗೆ ಆಗುವಂತ ಅನಾಹುತಗಳು ಕಟ್ಟನ ಸ್ವಾಮಿ, ಲಾಭಗಳನ್ನು ಕಟ್ಟನೆ ಅವರು ಯೋಚನೆ ಮಾಡಿ ಸ್ವಾಮಿ. ಪ್ರತಿಯೊಂದು ಕಾರ್ಯಗಳನ್ನು ಕಟ್ಟನಪ್ಪ ಅವ್ರು ನಿರ್ಧರಿಸಿ ಕಟ್ಟನ ಸ್ವಾಮಿ ಅದನ್ನ ಕಾರ್ಯ ತರುವಂತ ದೇವರ ವಿಶೇಷವಾದ ಜ್ಞಾನ ತುಂಬಿಸಿ ಜ್ಞಾನ ಕೊಡುವ ದೇವರು ನೀನಾಗಿದೆ ಕಟ್ಟನೆ. ನಿಮಗೆ ಸ್ತೋತ್ರ ರಾಜನಪ್ಪ. ಅದು ಸ್ವಾಮಿ, ಮನಸ್ಸುಗಳನ್ನು ಕಟ್ಟನ ಸ್ವಾಮಿ ಯಾವುದೇ ರೀತಿಯಿಂದ ಕಟ್ಟನ ಸ್ವಾಮಿ ಅಪ್ಪ ಚಂಚಲಗೊಳ್ಳದ ಹಾಗೆ ಕಟ್ಟನ ಸ್ವಾಮಿ. ಪ್ರತಿಯೊಂದು ಅಧಿಕಾರದ ಮೇಲೆ ಕಟ್ಟನ ದೇವರೇ ನಿನ್ನ ಕೃಪೆಯಲ್ಲಿ ರಾಜ. ನಿನಗೆ ಸ್ತೋತ್ರ ಕರ್ತನೆ ಎಸಪ್ಪ. ನಿನಗೆ ಸ್ತೋತ್ರ ಸ್ತೋತ್ರ ಕರ್ತನೆ ಸ್ತೋತ್ರ ರಾಜ. ಪ್ರಕಾರ ಏಸಪ್ಪ ಸೇವಕರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರಪ್ಪ. ಆತ್ಮಿಕವಾಗಿ ಬೆಳಲಿಕ್ಕೆ ಪ್ರತಿಯೊಂದು ಸಭೆಗಳನ್ನ ಕಟ್ಟನ ದೇವರೇ ಆತ್ಮಿಕವಾಗಿ ನೀನು ತುಂಬಿಸು ರಾಜನೆ. ಲೋಕದ ಚಿಂತೆಗಳು, ಕಣ್ಣೀರುಗಳು ಕಟ್ಟನ ಸ್ವಾಮಿ. ಸೇವಕರ ಕುಟುಂಬಗಳ ಮೇಲೆ ಕಟ್ಟನ ಆಳ್ವಿಕೆ ಮಾಡದ ಹಾಗೆ ರಾಜನೆ. ಸಂಪೂರ್ಣವಾದ ಪ್ರೀತಿಯನ್ನು ಅನುಭವಿಸಿ ಕಟ್ಟನ ಸ್ವಾಮಿ. ಅದನ್ನು ಅನುಸರಿಸಿ ಕಟ್ಟನೆ ಪ್ರೀತಿಯಲ್ಲಿ ನಿಂತ ಕಟ್ಟನೆ ನಿನಗೋಸ್ಕರ, ನಿನ್ನ ಸೇವೆಗೋಸ್ಕರ ಇಂಥ ಅನುಭವವನ್ನು ಕಟ್ಟನ ದೇವರೇ ವಿಶೇಷವಾದ ನಿನ್ನ ಬಲವನ್ನು ತುಂಬಿಸು ರಾಜನೆ ಅಪ್ಪ. ಅದು ಸ್ವಾಮಿ, ಲೋಕದ ಯಾವುದೇ ನಷ್ಟ ಕಷ್ಟಗಳ ಕಟ್ಟನ ಸ್ವಾಮಿ ಪ್ರೀತಿಯಿಂದ ಅಗಲಿಸದ ಹಾಗೆ ರಾಜನೆ. ಪ್ರೀತಿಯಲ್ಲಿ ಕಟ್ಟನೆ ಸ್ಥಿರವಾಗಿ ನಿಂತ ಕಟ್ಟನೆ ನಿನ್ನ ಸೇವೆಯಲ್ಲಿ ಮುಂದೆ ಹೋಗುವಂತ ಒಬ್ಬೊಬ್ಬ ಸೇವಕರನ್ನ ಕಟ್ಟನೆ ನಿನ್ನ ಆಶೀರ್ವದಿಸಿ ಕಟ್ಟನೆ ಕೃಪೆಯನ್ನು ತುಂಬಿಸು ಕರ್ತನೆ. ನೀನೇ ನೀಗಿಸು ರಾಜ ಅಪ್ಪ. ಪ್ರತಿಯೊಂದನ್ನು ಬಲ್ಲದ ದೇವರು ನೀನಾಗಿದೆ ಕರ್ತನೆ ಅಪ್ಪ. ಪ್ರತಿಯೊಂದು ದೇವರೇ ನಿನಗೆ ಸ್ತೋತ್ರಪ್ಪ. ನಿನ್ನ ಮುಚ್ಚುಮರೆ ಯಾವುದಿಲ್ಲ ಕರ್ತನೆ. ಪ್ರತಿಯೊಂದನ್ನು ಅರ್ಥ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸೇವಕರನ್ನ ಆಶೀರ್ವದಿಸಿ ಕರ್ತನೆ. ಬೇಕಾದೆಲ್ಲ ರೀತಿಯಿಂದ ಕರ್ತನೆ ಸ್ವಾಮಿ ಉಪಯೋಗಿಸಿ ಕರ್ತನೆ. ಆತ್ಮಿಕವಾಗಿ ನಡ್ಲಿಕ್ಕೆ ಅನುಭವನ ಕರ್ತನೆ ಸ್ವಾಮಿ ಅಪ್ಪ. ಅನೇಕ ಸೇವಕರು ಅದಕ್ಕೋಸ್ಕರ ನಿಂತ ಅನುಭವದಲ್ಲಿ ಕರ್ತನಪ್ಪ ನೀನು ಉಪಯೋಗಿಸಿ ಕರ್ತನೆ ದೇವರಪ್ಪ. ಸಭೆಗೆ ಬರುವಂತಹ ಕುಟುಂಬಗಳನ್ನು ಕರ್ತನೆ ಕೃಪೆಯಿಂದ ಮಾಯ ಮಾಡು ಸ್ವಾಮಿ. ಸೇವಕರಿಗೆ ಜೀವಿಸುವಂತೆ ನೀನು ಉಪಯೋಗಿಸಿ ಕರ್ತನೆ. ನಿನಗೆ ಸ್ತೋತ್ರ ರಾಜನೇ. ಹೌದು ರಾಜನಪ್ಪ. ಪ್ರತಿಯೊಂದು ಸಭೆಯ ಅದ್ಭುತವಾಗಿದೆ ಕರ್ತನೆ ರಾಜ. ಅವರು ಫಲ ಕೊಡುವಂತೆ ಸಹಾಯ ಮಾಡಿ. ವಾಕ್ಯನ ಕೇಳಿ ಕಟ್ಟನೆ ಸಮಯ ಸಭೆಯಲ್ಲಿ ಕಟ್ಟನೆ ದೇವರ ಮಕ್ಕಳು ಫಲ ಕೊಡುವಂತೆ ಸಹಾಯ ಮಾಡಿ ಕಟ್ಟನೆ. ಸೇವಕರಿಗೆ ವಿರುದ್ಧವಾಗಿ ಹೋಗದ ರಾಜ್ಯ ವಿಧೇಯರಾಗಿ ಜೀವಿಸುವಂತೆ ನೀನು ಸಭೆ ಮಕ್ಕಳಿಂದ ನೀನು ಆಶೀರ್ವದಿಸಿ ಉಪಯೋಗಿಸಿ ಪ್ರತಿಯೊಬ್ಬರು ನಿಂತಾನೆ ಸಹಾಯ ಮಾಡಪ್ಪ. ಅವರ ಕುಟುಂಬದಲ್ಲಿ ಕಟ್ಟನಪ್ಪ ಯಾವ ವೇದನೆ ಕಣ್ಣೀರು ಚಿಂತೆ ನಾವು ಗೊತ್ತಿಲ್ಲ ದೇವರ ಪ್ರತಿಯೊಂದು ಬಲದ ದೇವರು ನೀನಾಗಿದೆ ಕರ್ತನೆ. ನಿನಗೆ ಸ್ತೋತ್ರ. ಜಲ ಕಣ್ಣೀರುಗಳನ್ನು ಬಿಡುಗಡೆ ಕೊಡು ಕರ್ತನೆ. ಕೊಡು ಕರ್ತನೆ. ನಿನಗೆ ಸ್ತೋತ್ರ ರಾಜನೆ ಅಪ್ಪ. ವಿಶೇಷವಾಗಿ ಸಹಾಯ ಮಾಡನು ಕೃಪೆ ತುಂಬಿಸಿ ಚಿತ್ತ ಪ್ರಕಾರ ಪ್ರಾರ್ಥನೆ ತಂದೆ. ಆಮೇನ್ ಆಮೇನ್. ಕರ್ತನ ಎಲ್ಲ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ಆಗಿರುವಂಥ ದೇವರು ಮಾಡಿರುವ ಆತನ ಒಳ್ಳೆಯ ಕೃಪೆಗಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆತನ ಒಳ್ಳೆಯವನು, ನಮ್ಮ ಜೀವಿತಗಳಲ್ಲಿ ಆತನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ.
ಈ ದಿನದಲ್ಲಿ ಒಂದು ವಿಷಯವನ್ನು ಕರ್ತನ ಆತ್ಮನು ನನ್ನೊಂದಿಗೆ ತಿಳಿಸುವವನಾಗಿದ್ದಾನೆ. ಸುಂದರವಾಗಿರುವಂಥ ಒಂದು ಅನುಭವ. ಅನೇಕ ಸಂದರ್ಭಗಳಲ್ಲಿ ದೇವರ ಸಮ್ಮುಖದಲ್ಲಿ ಆಗಿರುವಂಥ ನಾವು ದೇವರೇ ನಮಗೆ ಎಂಬುದಾಗಿರುವಂಥ ಅನುಭವಗಳನ್ನು ಅನೇಕ ವೇಳೆಗಳಲ್ಲಿ ನಾವು ಮರೆಯುವುದುಂಟು. ಅನೇಕ ಸಂದರ್ಭಗಳಲ್ಲಿ ಮನುಷ್ಯರು ನಮ್ಮ ಜೀವಿತದಲ್ಲಿ ಸಹಾಯವಾಗುವಾಗ, ಲೋಕವು ನಮ್ಮ ಜೀವಿತದಲ್ಲಿ ಸಹಾಯವಾಗುವಾಗ ಅನೇಕ ಸಂದರ್ಭಗಳಲ್ಲಿ ನಾವು ದೇವರನ್ನು ಮರೆಯುವಂಥ ಮನುಷ್ಯರಾಗಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ನಮಗೆ ಬರುವ ಎಲ್ಲ ಮುಖಾಂತರಗಳು, ಎಲ್ಲ ಒದಗಿಸುವಿಕೆಯು, ಎಲ್ಲ ವಿಧವಾಗಿರುವಂಥ ಅನುಭವಗಳು ಅದು ದೇವರೇ ಎಂಬುದಾಗಿರುವಂಥ ಅನುಭವವನ್ನು ಅನೇಕ ಸೋಲುವಿಕೆಯ ಮಧ್ಯದಲ್ಲಿ ಅಥವಾ ಅನೇಕ ವಿಷಯಗಳು ಕೈ ಬಿಡಲ್ಪಟ್ಟಂಥ ಸಂದರ್ಭಗಳಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಅರಿತುಕೊಳ್ಳೋದುಂಟು. ನಾವು ಒಂದು ಅರಸು ಅದರ 17ನೇ ಅಧ್ಯಾಯದ ಅದರ 2-3 ವಚನಗಳನ್ನು ನಾವು ಈ ಸಂದರ್ಭದಲ್ಲಿ ಓದಿಕೊಳ್ಳೋಣ. ಒಂದು ಅರಸು ಅದರ 17ನೇ ಅಧ್ಯಾಯದ 2-3 ವಚನಗಳನ್ನು ಈ ಸಂದರ್ಭದಲ್ಲಿ ಓದಿಕೊಳ್ಳೋಣ. ತರುವಾಯ ಯೆಹೋವನು ಎಲೀಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಹಡಗಿಕೋ. ನೋಡಿ, ಇಲ್ಲಿ ಪ್ರವಾದಿಯಾಗಿರುವಂಥ ಎಲೀಯನಿಗೆ ದೇವರು ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯಲ್ಲಿ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ ಎಂಬುದಾಗಿ. ಇಲ್ಲಿ ಏನು ನಡೀತದೆ ಅಂತ ಹೇಳಿದ್ರೆ, ಪಟ್ಟಣದಲ್ಲಿ ಮಳೆ ಆಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿರುವಂಥ ಒಂದು ಅನುಭವ ಅಲ್ಲಿ ಪ್ರಕಟವಾಗ್ತದೆ ದೇವರಿಂದ. ಆಗ ಈ ಬರಗಾಲವಾಗಿರುವಂಥ ಅಥವಾ ಮಳೆ ಮಂಜು ಇಲ್ಲದಂತ ಈ ಅನುಭವಗಳು ಎದುರಾದಾಗ ದೇವರು ಎಲೀಯನಿಗೆ ಹೇಳ್ತಾರೆ, ನೀನು ಕೆರೀತ್ ಹಳ್ಳದಲ್ಲಿ ಹೋಗಿ ಅಡಗಿಕೋ ಎಂಬುದಾಗಿ. ಇವತ್ತು ಒಬ್ಬ ದೇವರ ಮಗನು, ಒಬ್ಬ ದೇವರ ಮಗಳು, ಒಬ್ಬ ದೇವ ಸೇವಕರುಗಳು ಹೆಚ್ಚಾಗಿ ಕೇಳಬೇಕಾದಂತ ಒಂದು ಶಬ್ದವೇನಂದ್ರೆ ಅದು ದೇವರ ಶಬ್ದ ಮಾತ್ರವಾಗಿದೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಲೋಕದ ಅನೇಕ ಪ್ರೇರೇಪಣೆಗಳು, ಲೋಕದಲ್ಲಿರುವಂತ ಅನೇಕ ಆಲೋಚನೆಗಳು ನಮ್ಮನ್ನು ದಾರಿ ತಪ್ಪಿಸುವಂತದಾಗಿದೆ, ನಮ್ಮನ್ನು ದೇವರ ಉದ್ದೇಶದಿಂದ ನಮ್ಮನ್ನು ತಪ್ಪಿಸುವಂತದಾಗಿದೆ. ಮಾನುಷಿಕವಾದ ಜ್ಞಾನ, ಮಾನುಷಿಕವಾಗಿರುವಂಥ ಬುದ್ಧಿ, ಮಾನುಷಿಕವಾಗಿರುವಂಥ ವಿಚಾರಗಳು ನಮ್ಮ ಜೀವಿತದಲ್ಲಿ ಈ ಲೋಕದ ಯಾತ್ರೆಯಲ್ಲಿ ಕಂಫರ್ಟೇಬಲ್ ಆಗಿರುವಂಥ ಒಂದು ಜೀವಿತ, ಕಂಫರ್ಟೇಬಲ್ ಆಗಿರುವಂಥ ಅನುಭವವನ್ನು ಹುಡುಕಿ ಹೋಗುವಂಥ ಅನುಭವ ಒಬ್ಬ ದೇವರ ಮಗನದಲ್ಲ. ಹಲ್ಲೆಲೂಯಾ. ದೇವರ ವಚನ ಹೇಳ್ತದೆ, ಸುವಾರ್ತೆ ಪುಸ್ತಕದಲ್ಲಿ ಹೇಳ್ತದೆ, ನನ್ನನ್ನು ನೀವು ಅಂಗೀಕರಿಸಿದಾಗ ಲೋಕ ನಿಮ್ಮನ್ನು ಹಾಗೆ ಮಾಡ್ತದಂತೆ, ಲೋಕ ನಿಮ್ಮನ್ನು ತ್ಯಜಿಸ್ತದಂತೆ. ನೀವು ದೇವರ ಉದ್ದೇಶದಲ್ಲಿ ನಡೆಯುವಾಗ, ದೇವರ ಚಿತ್ತದಲ್ಲಿ ನೀವು ನಡೆಯುವಾಗ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣಗಳು ನಿಮ್ಮನ್ನು ತಳ್ಳಿ ಬಿಡುತ್ತದೆ. ಆದ್ರೆ ಎಲೀಯನಿಗೆ ದೇವರು ಹೇಳ್ತಿದ್ದಾರೆ, ನೀನು ಕೆರೀತ್ ಹಳ್ಳದಲ್ಲಿ ಹೋಗಿ ಅಡಗಿಕೋ ಎಂಬುದಾಗಿ ಹೇಳ್ತಿದ್ದಾರೆ. ಅಂದ್ರೆ ಅಡಗಿಕೋ ಎಂಬುದಾಗಿ ಹೇಳುವಾಗ ನೀನು ಮರೆಯಾಗಿರು ಎಂಬುದಾಗಿರುವಂತ ಒಂದು ಅನುಭವವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ದೇವರು ಯಾಕೆ ಈ ಪ್ರವಾದಿಯಾಗಿರುವಂಥ ಎಲೀಯನಿಗೆ ಕೆರೀತ್ ಹಳ್ಳದಲ್ಲಿ ಹೋಗಿ ಅಡಗಿಕೋ ಎಂಬುದಾಗಿ ಹೇಳುವುದು ಯಾಕಂತ ಹೇಳಿದ್ರೆ, ಅಲ್ಲಿ ಒಂದು ಸುಂದರವಾದ ಒಂದು ಅನುಭವವನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಆ ವಚನಗಳನ್ನು ನಾವು ಓದಿಕೊಳ್ಳೋಣ. 4ನೇ ವಚನದಿಂದ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಹೇಳಿದನು. ನೋಡಿ, ಈ ದಿನಗಳಲ್ಲಿ ನಾವು ನೋಡುವಾಗ ಸುಗ್ಗಿ ಇದೆ, ಝೊಮ್ಯಾಟೊ ಇದೆ, ಆರ್ಡರ್ಗಳನ್ನು ಮಾಡಿದ್ರೆ ನಮ್ಮ ಮನೆಗೆ ಆಹಾರಗಳನ್ನೆಲ್ಲ ಅದು ತಲುಪಿಸ್ತದೆ. ನೋಡಿ, ಆ ಹಳೆ ಒಡಂಬಡಿಕೆ ದಿನದಲ್ಲೇ ದೇವರು ಮುಂಚಿತವಾಗಿನೇ ಒಂದು ಝೊಮ್ಯಾಟೊವನ್ನು, ಸುಗ್ಗಿಯನ್ನು ಇಟ್ಟಿದ್ದು. ಆದ್ರೆ ತಂದು ಕೊಡ್ಲಿಕ್ಕೆ ಇರುವಂತ ವ್ಯಕ್ತಿ ಮನುಷ್ಯನಾಗಿರ್ಲಿಲ್ಲ, ಕಾಗೆ ಆಗಿತ್ತು. ಹಲ್ಲೆಲೂಯಾ. ಆಗ ಒಂದು ಕಾರ್ಯವನ್ನು, ಒಂದು ಸತ್ಯತೆಯನ್ನು ನಾವು ಅರಿತುಕೊಳ್ಬೇಕೇನಂತ ಹೇಳಿದ್ರೆ, ಆ ದಿನದಲ್ಲಿ ದೇವರು
ಕೆರೀತ್ ಹಳ್ಳದ ನೀರು ನಿನಗೆ ಪಾನವಾಗಿರ್ಲಿ, ಕಾಗೆಯ ಮೂಲಕವಾಗಿ ನಾನು ಆಹಾರವನ್ನು ಕಳಿಸಿಕೊಡ್ತೇನೆ, ಆ ಆಹಾರವೇ ನಿನ್ನ ಆಹಾರವಾಗಿರ್ಲಿ ಎಂಬುದಾಗಿ ದೇವರು ಆಜ್ಞಾಪಿಸ್ತಿದ್ರು. ಆಮೇಲೆ ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಂದರ್ಭಗಳಲ್ಲಿ ನಾನು ಕ್ರಿಸ್ತನಿಗಾಗಿ ಜೀವಿಸ್ತೇನೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸ್ತೇನೆ, ಕ್ರಿಸ್ತನ ಸತ್ಯತೆಯಲ್ಲಿ ನಾನು ನಿಲ್ತೇನೆ, ಕ್ರಿಸ್ತನನ್ನು ನಾನು ಯೇಸು ಸ್ವಾಮಿಯನ್ನು ಪ್ರೀತಿಸ್ತೇನೆ ಎಂಬುದಾಗಿ ಅನೇಕ ಸಂದರ್ಭಗಳು ನಾವು ಹೇಳಿದರೂ ಕೂಡ ನಮ್ಮ ಮಾನುಷಿಕವಾದ ಬುದ್ಧಿಯಿಂದ, ಮಾನುಷಿಕವಾದ ಜ್ಞಾನದಿಂದ ಅನೇಕ ಸಂದರ್ಭಗಳಲ್ಲಿ ಈ ಲೋಕದಲ್ಲಿ ಕಂಫರ್ಟೇಬಲ್ ಆಗಿರುವಂತ ಒಂದು ಅನುಭವದಲ್ಲೇ ಹೋಗಬೇಕೆಂಬುದಾಗಿರುವಂತ ಯೋಚನೆಗಳನ್ನು ಮಾಡುವಂತ ಮನುಷ್ಯರು ನಾವು. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾವು ಈ ಲೋಕದಲ್ಲಿ ದೇವರ ಉದ್ದೇಶ ಪ್ರಕಾರವಾಗಿ ಹೋಗ್ಲಿಕ್ಕೆ ಅನೇಕ ವಿಚಾರಗಳಲ್ಲಿ ನಾವು ನಿರಾಶೆಗೊಳ್ತೇವೆ, ಕುಂದಿ ಹೋಗ್ತೇವೆ. ಯಾಕಂತ ಹೇಳಿದ್ರೆ ದೇವರ ಉದ್ದೇಶವಾಗಿರುವಂತ ಮಾರ್ಗ ಅದು ವ್ಯತ್ಯಾಸವಾದದ್ದು, ವಿಚಿತ್ರವಾದದ್ದು. ಹಲ್ಲೆಲೂಯಾ. ಒಂದು ವೇಳೆ ನಾವೇನಾದ್ರೂ ಈ ದಿನಗಳಲ್ಲಿ ಕಾಗೆ ಮೂಲಕವಾಗಿ ಆಹಾರ ಏನಾದ್ರೂ ಬಂದಿದ್ರೆ ನಾವದನ್ನು ತೆಗೆದುಕೊಳ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಹಲ್ಲೆಲೂಯಾ. ಈ ದಿನಗಳಲ್ಲಿ ಆಹಾರ ಸ್ವಲ್ಪ ಏನಾದ್ರೂ ಕೆಟ್ಟು ಹೋದ್ರೆ, ಸ್ವಲ್ಪ ಏನಾದ್ರೂ ಅದು ಗಲೀಜಾದ್ರೆ ನಾವು ತಿಂತವೋ ಇಲ್ವೋ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದ್ರೆ ದೇವರು ಕಾಗೆಯ ಮೂಲಕವಾಗಿ ಕಳಿಸಿದ ಆಹಾರವನ್ನು ಯಾರು ತಿಂದ್ರಂತೆ? ಪ್ರವಾದಿಯಾಗಿರುವಂತ ಎಲಿಯನು ತಿಂದಂತೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ಒದಗಿಸುವಿಕೆ ಇದೆಯಲ್ಲ, ದೇವರ ನಡೆಸುವಿಕೆ ಇದೆಯಲ್ಲ, ದೇವರು ಕೊಡುವಂತ ನೀರಿದೆಯಲ್ಲ, ದೇವರು ಕೊಡುವಂತ ಆಹಾರವಿದೆಯಲ್ಲ, ಅದು ಲೋಕದ ಕಣ್ಣಿಗೆ ವಿಚಿತ್ರವಾಗಿದ್ರು, ಲೋಕದ ಕಣ್ಣಿಗೆ ಅದು ಆಶ್ಚರ್ಯವಾಗಿದ್ರು, ಲೋಕದ ಕಣ್ಣಿಗೆ ಅದು ಅಶುದ್ಧವಾಗಿದ್ರು, ದೇವರಿಂದ ಬರುವಂತ ಒದಗಿಸುವಿಕೆ ಇದೆಯಲ್ಲ, ಅದು ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಇವತ್ತು ಪ್ರವಾದಿಯಾಗಿರುವಂತ ಎಲಿಯನು ಅವನು ಆ ಹಳ್ಳದ ನೀರನ್ನು ಕುಡಿದು ಆ ಆಹಾರದ ಅನುಭವಗಳನ್ನು ಪೋಷಿಸಿಕೊಂಡು ಅಲ್ಲಿ ಇರುವಾಗ ಒಂದು ದಿನದಲ್ಲಿ ಕೆರೀತ್ ಹಳ್ಳದ ನೀರು ಬತ್ತಿ ಹೋಗುವುದನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನಮಗೆ ಒದಗಿ ಬರುವಂತ ಅನುಭವ ನಿಶ್ಚಯವಾಗಿ ಅದು ದೇವರಿಂದಲೇ. ಆದ್ರೆ ದೇವರು ಆ ಒದಗಿಸುವಿಕೆಯ ಮಾರ್ಗಗಳನ್ನು ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಅದು ಒಂದೇ ಮಾರ್ಗವಾಗಿರಲ್ಲ. ಒಂದು ವೇಳೆ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ಮುಖಾಂತರಗಳಿಂದ ದೇವರು ಒದಗಿಸ್ತಿದ್ರೆ ಅದು ನಿತ್ಯವಾಗಿರಲ್ಲ. ಯಾಕಂತ ಹೇಳಿದ್ರೆ ದೇವರು ಅಲ್ಲಿ ಕೆಲವು ಬತ್ತಿ ಹೋದಂತ ಅನುಭವಗಳನ್ನು ಪ್ರಕಟಿಸ್ತಾನೆ. ಯಾಕೆ ಪ್ರಕಟಿಸ್ತಾನೆ ಅಂತ ಹೇಳಿದ್ರೆ ದೇವರ ನಮಗಾಗಿ ಇನ್ನೊಂದು ಅನುಭವಗಳನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ನಾವು ಒಂದೇ ಅನುಭವದಲ್ಲಿ ಕುಳಿತುಕೊಳ್ಬೇಕೆಂಬುದಾಗಿ ಆಸೆ ಇಲ್ಲ, ಒಂದೇ ಅನುಭವದಲ್ಲಿ ಇರಬೇಕೆಂಬುದಾಗಿರುವಂತ ಆಸೆ ದೇವರಿಗಿಲ್ಲ. ದೇವರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಪೋಷಿಸುವಂತ ಅನುಭವ, ನಾನೇ ನಿನ್ನನ್ನು ಪೋಷಿಸುವುದು ಎಂಬುದಾಗಿರುವಂತ ಅನುಭವಗಳನ್ನು ತನ್ನ ಜನರಿಗೆ ನಿರೂಪಿಸಿ ಆತನ ಕರೆದುಕೊಂಡು ಹೋಗ್ತಾನೆ. ಆದ ಕಾರಣ ನಮ್ಮ ಒಂದು ಫೋಕಸ್, ನಮ್ಮ ಒಂದು ದೃಷ್ಟಿಕೋನ ಮನುಷ್ಯನಲ್ಲ, ನಮ್ಮ ಫೋಕಸ್, ನಮ್ಮ ದೃಷ್ಟಿಕೋನ ಅದು ದೇವರಾಗಿರಬೇಕೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಅನೇಕ ಸಂದರ್ಭಗಳಲ್ಲಿ ನಾವು ಎದುರು ನೋಡುವಂತ ಅನೇಕ ಅನುಭವಗಳು ಬತ್ತಿ ಹೋಗ್ತದೆ. ಹಲ್ಲೆಲೂಯಾ. ನಾವು ಎದುರು ನೋಡುವಂತ ಮಾನಸಿಕವಾಗಿರುವಂತ ಮಾರ್ಗಗಳು ಅನೇಕ ಸಂದರ್ಭಗಳಲ್ಲಿ ಶೂನ್ಯ ಪರಿಸ್ಥಿತಿಗೆ ಬಂದು ಬಿಡುತ್ತದೆ. ಅಂದ್ರೆ ನಾವು ಎದುರು ನೋಡ್ತಾ ಇರ್ತೇವೆ, ಆದ್ರೆ ಅಲ್ಲಿಂದ ಬರುವುದೇ ಇಲ್ಲ. ನಾವು ದೃಷ್ಟಿಸ್ತಾ ಇರ್ತೇವೆ, ಆದ್ರೆ ಅದು ಅಲ್ಲಿಂದ ಬರುವುದೇ ಇಲ್ಲ. ನಾವು ಅದರಿಂದ ಬಯಸ್ತಾ ಇರ್ತೇವೆ, ಆದ್ರೆ ಅಲ್ಲಿಂದ ಬರುವುದಿಲ್ಲ. ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ದೇವರು ನಮಗಾಗಿ ನೇಮಕ ಮಾಡಿದ ಆ ವಿಧವೆಯ ಮನೆಯಿಂದ ಅದು ಬರುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಕೆರೀತ್ ಹಳ್ಳ ಬತ್ತಿ ಹೋದ್ರು, ಕಾಗೆ ಮೂಲಕವಾಗಿ ಪೋಷಿಸಲ್ಪಡುವಂತ ಆಹಾರ ನಿಂತು ಹೋದ್ರು, ನಾವು ದೇವರ ಮುಖವನ್ನು ಎದುರು ನೋಡುವಾಗ, ದೇವರನ್ನೇ ದೃಷ್ಟಿಸಿ ನೋಡುವಾಗ ಒಂದು ಕಾರ್ಯ ನಮಗೆ ಅರ್ಥ ಆಗ್ತದೆ. ನನಗೆ ಕೆರೀತ್ ಹಳ್ಳ
ಹಳ್ಳ ಬತ್ತಿ ಹೋದ್ರೂ ತೊಂದರೆ ಇಲ್ಲ. ಆಮೇಲೆ ಕಾಗೆ ಮೂಲಕವಾಗಿ ಪೋಷಿಸಲ್ಪಡುವಂತ ಅನುಭವ ನಿಂತು ಹೋದ್ರೂ ತೊಂದರೆ ಇಲ್ಲ. ನನ್ನನ್ನು ಪೋಷಿಸುವಂತ ದೇವರು ನನಗಾಗಿ ಆ ವಿಧವೆಯ ಮನೆಯಿಂದ ನನ್ನನ್ನು ಪೋಷಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆಗ ದೇವರು ತಿರುಗಿ ಆ ಅನುಭವದಲ್ಲಿ ಹೋಗುವಾಗ ಆಮೇಲೆ 8-9ನೇ ವಚನಗಳನ್ನು ಓದುವಾಗ ಅಲ್ಲಿ ಅರ್ಥ ಆಗ್ತದೆ. ಆಗ ಯೆಹೋವನು ಅವನಿಗೆ ನೀನು ಇಲ್ಲಿಂದ ಚಿದೋನ್ಯರ ಚಾರೆಪ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ನೋಡಿ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪ್ರಾರ್ಥನೆಯೊಂದಿಗೆ ಆಗಿರುವಾಗ ದೇವರ ಶಬ್ದವನ್ನು ನಾವು ಕೇಳ್ತೇವೆ. ದೇವರೊಂದಿಗೆ ಬಾಂಧವ್ಯವನ್ನು ಇಟ್ಟುಕೊಳ್ಳುವಾಗ ದೇವರು ನಮಗೆ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ಎಲೆಯನ ಜೀವಿತದಲ್ಲಿ ಏನಾಯ್ತು ಗೊತ್ತುಂಟಾ? ಕೆರಿತ ಹಳ್ಳ ಬತ್ತಿ ಹೋದಾಗ, ಕಾಗೆ ಮೂಲಕವಾಗಿ ಹಾಗೆ ಆ ಹಾರ ನಿಂತು ಹೋದಾಗ ಅಲ್ಲಿ ಅವನು ಸುಮ್ಮನೆ ಕೂತಿಲ್ಲ. ಅವನಿಗೆ ಒಂದು ಶಬ್ದ ಪ್ರಕಟವಾಗ್ತದೆ ಏನಂತ ಹೇಳಿದ್ರೆ, ಯಾವ ಶಬ್ದ ಅಂದ್ರೆ ಅದು ದೇವರ ಶಬ್ದ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀವು ಕೂತಂತ ಸ್ಥಳದಲ್ಲಿ ಅಲ್ಲೇ ಕೂತುಕೊಂಡು ನನಗೆ ಇಲ್ಲಿಂದನೇ ಇನ್ನು ಬರಬೇಕೆಂಬುದಾಗಿ ನೀವು ಎದುರು ನೋಡ್ತಿದ್ರೆ, ಒಂದು ಸತ್ಯತೆ ನಾನು ತಿಳಿಸ್ತೇನೆ. ಕೆರಿತ ಹಳ್ಳದಲ್ಲಿ ಇನ್ನು ನೀರು ಬತ್ತಿ ಹೋಗಿದೆ, ಅಲ್ಲಿಂದ ನಿನಗೆ ಒದಗಿಸ್ಲಿಕ್ಕಿಲ್ಲ. ಕಾಗೆ ಮೂಲಕ ಪೋಷಿಸಲ್ಪಟ್ಟಂತ ಅನುಭವ ನಿಂತು ಹೋಗಿದೆ, ಅಲ್ಲಿಂದ ದೇವರನಿಗೆ ಪೋಷಿಸ್ಲಿಕ್ಕಿಲ್ಲ. ಒಂದನ್ನು ನೀನು ಎದುರು ನೋಡಬೇಕು. ದೇವರಿಂದ ಹೊರಡುವ ಆ ದೈವಿಕವಾಗಿರುವಂತ ದೇವರ ಶಬ್ದಕ್ಕಾಗಿ ನೀನು ಎದುರು ನೋಡಬೇಕಾಗಿದೆ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನೀವು ದೇವರನ್ನು ಎದುರು ನೋಡಿದಾಗ ನಿಮಗಾಗಿ ನೇಮಕ ಮಾಡಿದ ಹೊಸ ಮಾರ್ಗವನ್ನು ದೇವರು ನಿಮಗಾಗಿ ತೆರೆಯಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಇವತ್ತು ಎಲಿಯನ ಸಂಗಡ ದೇವರ ಆತ್ಮನು ಮಾತನಾಡ್ತಾ ಇದ್ದಾನೆ. ಏನಂತ ಹೇಳಿದರೆ, ನಿನ್ನನ್ನು ಸಾಕ್ಲಿಕ್ಕಾಗಿ ಆ ಊರಿನಲ್ಲಿ ಒಬ್ಬರಿಗೆ ನಾನು ನೇಮಕ ಮಾಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆಗ ನಾವು ನೆನೆಸುವ ಪ್ರಕಾರವಾಗಿ ಆ ಮನೆ ಎಲ್ಲಾ ವಿಧವಾಗಿರುವಂತ ಆಹಾರ ಪದಾರ್ಥಗಳಿಂದ ತುಂಬಿಸಲ್ಪಟ್ಟದ್ದಾಗಿರಲಿಲ್ಲ. ನಾವು ನೋಡುವಾಗ ನಿನ್ನನ್ನು ಪೋಷಿಸಲಿಕ್ಕೆ ಆ ಮನೆಗೆ ದೇವರು ಪ್ರವಾದಿಯನ್ನು ಕಳಿಸಿದಾಗ ಆ ಮನೆಯಲ್ಲಿ ಒಂದು ಹಿಡಿ ಇಟ್ಟು ಸ್ವಲ್ಪ ಎಣ್ಣೆ ಮಾತ್ರ ಇದ್ದದ್ದು. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ಆತ್ಮನ ಅನುಭವಗಳು ವ್ಯತ್ಯಾಸವಾಗಿದೆ. ನಾವು ನೆನೆಸುವ ರೀತಿಯಲ್ಲ ದೇವರ ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವಂಥದ್ದು. ಮಾನುಷಿಕವಾದ ಇಮ್ಯಾಜಿನೇಷನ್ ಅಲ್ಲಿ, ಮಾನುಷಿಕವಾದ ಯೋಚನೆಗಳಲ್ಲಿ ಒಂದು ವೇಳೆ ನಾವು ಮುಂದೆ ಹೋಗೋದಾದ್ರೆ ಅದು ವರ್ಕ್ ಆಗಲ್ಲ. ಯಾಕಂತ ಹೇಳಿದ್ರೆ ದೇವರು ನಮಗಾಗಿ ನೇಮಕ ಮಾಡಿಟ್ಟಿರುವಂಥದ್ದು. ಈ ಪ್ರಿಯ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಪ್ರಕಾರವಾಗಿ ನಂಬಿಕೆಯ ಮೂಲಕವಾಗಿ ದೇವರು ನನಗೆ ನೇಮಕ ಮಾಡಿಟ್ಟಿರುವಂತ ಅನುಭವಗಳನ್ನು ನಾನು ನೋಡ್ತೇನೆ. ನನ್ನ ಮಾನುಷಿಕವಾದ ಕಣ್ಣುಗಳದನ್ನು ಕಾಣಲ್ಲ. ಇವತ್ತು ಆ ವಿಧವೆ ಮನೆಯಲ್ಲಿ ಒಂದು ಹಿಡಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಇರಬಹುದು, ಆದರೆ ಪ್ರವಾದಿಯಾದ ಎಲಿಯನು ನಂಬಿಕೆ ಮೂಲಕವಾಗಿ ಏನ್ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಬರಗಾಲ ಮುಗಿಯುವ ತನಕ ಅಲ್ಲಿರುವಂತ ಹಿಟ್ಟು ತೀರಲ್ಲ, ಅಲ್ಲಿರುವಂತ ಎಣ್ಣೆ ಖಾಲಿ ಆಗಲ್ಲ ಎಂಬುದಾಗಿರುವಂತ ವಾಗ್ದಾನ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ಆತ್ಮನ ಮೂಲಕವಾಗಿ ನೀವು ನಿಲ್ಲುವಾಗ ಒಂದು ಕಾರ್ಯ ನಿಮ್ಮ ಮುಂದೆ ಪ್ರಕಟವಾಗ್ತದೆ. ನಿಮ್ಮ ಕಣ್ಣುಗಳು ಶೂನ್ಯವಾದ ಪರಿಸ್ಥಿತಿಗಳನ್ನು ಕಾಣಬಹುದು, ಆದ್ರೆ ವಾಗ್ದಾನ ಹೇಳ್ತದೆ ನಿಮಗಾಗಿ ನೇಮಕ ಮಾಡಿಟ್ಟಿರುವಂತ ಬರಗಾಲ ಮುಗಿಯುವ ತನಕ ಇರುವಂತ ವ್ಯವಸ್ಥಿತವಾದ ಅನುಭವವು ನಿಮ್ಮ ಮುಂದೆ ಇದೆ ಎಂಬುದಾಗಿ. ಹಲ್ಲೆಲೂಯಾ. ವಿಧವೆಗೆ ಕಾಣಲಿಲ್ಲ. ವಿಧವೆಯ ಹತ್ರ ಪ್ರವಾದಿ ಹೋಗಿ ವಿಷಯಗಳನ್ನು ಹಂಚುವಾಗ ಪ್ರವಾದಿಗೆ ವಿಧವೆ ಹೇಳ್ತಿದ್ದಾಳೆ, ನನ್ನಗೂ ನನ್ನ ಮಗನಿಗೂ ಸ್ವಲ್ಪನೇ ಇರುವಂತದ್ದು ಎಂಬುದಾಗಿ. ಆಗ ಪ್ರವಾದಿ ಹೇಳ್ತಾನೆ, ನಿನಗೂ ನಿನ್ನ ಮಗನಿಗೂ ಇರುವಂತಹ ಸ್ವಲ್ಪದರಲ್ಲಿ ನನಗೆ ತೆಗೆದುಕೊಂಡು ಬಾ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ,
ಆಮೇನ್ ಆಮೇನ್. ದೇವರು ಯಾರನ್ನು ನಂಬಿಗಸ್ತನೆಂಬುದಾಗಿ ನೋಡ್ತಾ ಇದ್ದಾನೆ. ಆಮೇಲೆ ನೀನು ಸ್ವಲ್ಪದ್ರಲ್ಲಿ ನಂಬಿಗಸ್ತನಾಗಿರುವುದಾದ್ರೆ ನಿನ್ನನ್ನು ದೊಡ್ಡ ಅನುಭವಕ್ಕೆ ನೇಮಿಸ್ತೇನೆ ಎಂಬುದಾಗಿ ಇವತ್ತು ಆ ವಿಧವೆಯು ತನಗಿದ್ದಂತ ಸ್ವಲ್ಪದರಲ್ಲಿ ನಂಬಿಗಸ್ತಳಾಗಿ ಪ್ರವಾದಿಯ ಮಾತನ್ನು ಕೇಳಿ ಆ ರೊಟ್ಟಿಯನ್ನು ತಂದು ಕೊಟ್ಲು. ಏನ್ ನಡೀತು ಗೊತ್ತುಂಟ? ಆಮೇನ್. ಅವಳು ಅನೇಕರು ಸುತ್ತಮುತ್ತಲು ಬರಗಾಲದ ಅನುಭವವನ್ನು ಎದುರು ನೋಡುವಾಗ ಆ ವಿಧವೆಯ ಮನೆಯಲ್ಲಿ ಇಟ್ಟು ತೀರ್ಲಿಲ್ಲ. ಆಮೇಲೆ ಎಣ್ಣೆ ಕೊರತೆ ಬರಲಿಲ್ಲ. ಯಾಕಂತ ಹೇಳಿದ್ರೆ ಆಮೇಲೆ ವಾಗ್ದಾನವನ್ನು ತೆಗೆದುಕೊಂಡು ಹೋದಂತ ಆ ಪ್ರವಾದಿಯಾಗಿರುವಂತ ಎಲಿಯನು ಆಮೇಲೆ ಆ ವಾಗ್ದಾನವನ್ನು ನಂಬಿಗಸ್ತಳಾಗಿ ಆಮೇಲೆ ಪ್ರವಾದಿಯ ಮಾತನ್ನು ಕೇಳಿದ. ಆಮೇಲೆ ಆ ಸ್ತ್ರೀಯ ಮನೆಯಲ್ಲಿ ರಿಲೀಸ್ ಮಾಡಿದಾಗ ಅಲ್ಲಿ ಹಿಟ್ಟು ತೀರ್ಲಿಲ್ಲ, ಎಣ್ಣೆ ತೀರ್ಲಿಲ್ಲ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ವಾಗ್ದಾನವನ್ನು ಎದುರು ನೋಡಿ ದೇವರ ಆತ್ಮನ ಆಲೋಚನೆಗೆ ವಿಧೇಯರಾಗುವಂತ ನಿಮ್ಮ ಜೀವಿತಗಳಲ್ಲಿ ಈಗಿನ ಪರಿಸ್ಥಿತಿ ಶೂನ್ಯವಾಗಿರಬಹುದು, ಈಗಿನ ಪರಿಸ್ಥಿತಿ ಕಠಿಣವಾಗಿರಬಹುದು, ಆದ್ರೆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಬರುವಾಗ ಆಮೇಲೆ ನಿಮ್ಮ ಶೂನ್ಯತೆಗಳು ಮಾರ್ಪಡುತ್ತದೆ, ನಿಮ್ಮ ಇಕ್ಕಟ್ಟುಗಳು ಮಾರ್ಪಡುತ್ತದೆ, ನಿಮಗಾಗಿರುವಂತಹ ಬರಿದಾದ ಅನುಭವಗಳು ನೀಗಿ ಹೋಗ್ತದೆ. ದೈವಿಕವಾಗಿರುವಂತಹ ಬಿಡುಗಡೆ, ದೈವಿಕವಾಗಿರುವಂತಹ ಪೋಷಣೆ, ದೈವಿಕವಾಗಿರುವಂತಹ ಅಭಿವೃದ್ಧಿ ಅಲ್ಲಿ ಯೇಸುವಿನ ನಾಮದಲ್ಲಿ ಪ್ರಕಟವಾಗುವಂತದ್ದಾಗಿರ್ತದೆ. ಆದ ಕಾರಣ ಒಂದನ್ನು ನಂಬಿ ಒಂದನ್ನು ಎದುರು ನೋಡಿ ಇವತ್ತು ದೇವರ ಆತ್ಮನು ಆಮೇಲೆ ಇದನ್ನು ಕೇಳುವ ಎಲ್ಲರ ಸಂಗಡ ದೇವರ ಆತ್ಮನು ಮಾತನಾಡುವಂತ ಒಂದು ಅನುಭವ ಏನಂತ ಹೇಳಿದ್ರೆ, ನಮಗಾಗಿ ಒದಗಿಸುವವನು ಮನುಷ್ಯನಲ್ಲ, ಅದು ದೇವರಾಗಿರ್ತದೆ. ಆಮೇಲೆ ಮನುಷ್ಯನನ್ನು ನೀನು ಹುಡುಕಿ ಹೋಗ್ಬೇಡ, ಮನುಷ್ಯನನ್ನು ಆಮೇಲೆ ಹುಡುಕಿ ನೀನು ಹೋಗ್ಬೇಡ. ಯಾಕಂತ ಹೇಳಿದ್ರೆ ದೇವರು ಸ್ಥಳವನ್ನು ಬದಲಾಯಿಸೆಂಬುದಾಗಿ ಹೇಳಿದಾಗ ಆ ಸ್ಥಳವನ್ನು ನೀನು ಬದಲಾಯಿಸಲೇಬೇಕು. ದೇವರು ನಿನಗೆ ಎಲ್ಲಿ ನಡೆಸ್ತಾನೋ ಆ ಸ್ಥಳಗಳಿಗೆ ನೀನು ಹೋಗ್ಲೇಬೇಕಾಗಿರ್ತದೆ. ಆದ ಕಾರಣ ಯಾಕೆಂದ್ರೆ ದೇವರು ನಡೆಸುವ ಸ್ಥಳದಲ್ಲಿ ಆಮೇಲೆ ಅಲ್ಲೇ ಅಭಿವೃದ್ಧಿ ಇರುವಂತದ್ದು. ದೇವರ ಆತ್ಮನೇ ನಿನ್ನ ನಡೆಸುವಂತ ಅನುಭವದಲ್ಲಿ ಆಮೇಲೆ ಬಿಡುಗಡೆ ಇರುವಂತದ್ದಾಗಿರ್ತದೆ. ಆದ ಕಾರಣ ಈ ಉಪವಾಸ ಪ್ರಾರ್ಥನೆ ಈ ದಿನದಲ್ಲಿ ಒಂದನ್ನು ಬಲವಾಗಿ ದೇವರ ಆತ್ಮನು ತಿಳಿಸುವವನಾಗಿದ್ದಾನೆ. ಏನಂತ ಹೇಳಿದ್ರೆ ದೇವರ ಆಮೇಲೆ ಆತ್ಮನಿಗೆ ಅನುಸಾರವಾಗಿ ದೇವರ ಶಬ್ದ ನಿನ್ನ ಜೀವಿತದಲ್ಲಿ ಏನನ್ನು ಮಾತನಾಡುತ್ತದೋ ಅದಕ್ಕೆ ಅನುಸಾರವಾಗಿ ನಿನ್ನ ಜೀವಿತವನ್ನು ಮಾಡು. ಯಾಕಂತ ಹೇಳಿದ್ರೆ ಆಮೇನ್ ನೀನ್ ದೇವರ ಆತ್ಮನಿಗೆ ಅನುಸಾರವಾಗಿ ಹೋಗುವಾಗ ನಿನಗಾಗಿ ನೇಮಕ ಮಾಡಿಟ್ಟಿರುವಂತ ಅನುಭವವು ಅದರ ಬಾಗಿಲುಗಳು ತೆರೆಯಲ್ಪಡುತ್ತದೆ. ನೀನು ಹೋಗುವ ಸ್ಥಳ ಶೂನ್ಯವಾಗಿರಬಹುದು, ನೀನು ಹೋಗೋದರ ನಿಮಿತ್ತವಾಗಿ ಆದ ಆಮೇಲೆ ಆ ಶೂನ್ಯತೆಗಳು ಮಾರ್ಪಡ್ತದೆ. ನೀನು ಹೋಗೋದರ ನಿಮಿತ್ತವಾಗಿ ಅಲ್ಲಿ ಬಿಡುಗಡೆಗಳು ಉಂಟಾಗ್ತದೆ. ಹಲ್ಲೆಲೂಯಾ. ಈ ಎಲ್ಲ ಅನುಭವಗಳು ಮುಗಿದ ನಂತರ ಇನ್ನೊಂದು ಕಾರ್ಯ ಅಲ್ಲಿ ಸಂಭವಿಸ್ತದೆ. ಆಮೇಲೆ ಆ ಸ್ತ್ರೀಯ ಮಗನು ಆಮೇಲೆ ಅವನು ಸತ್ತು ಹೋಗ್ತಾನೆ. ಆದ್ರೆ ಸ್ತ್ರೀ ಹೋಗಿ ಅನೇಕ ಮಾತುಗಳನ್ನು ಪ್ರವಾದಿಗೆ ಹೇಳ್ತಾಳೆ. ಆದರೆ ಪ್ರವಾದಿ ಆ ಮಗನನ್ನು ಕೊಡು ಎಂಬುದಾಗಿ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರವಾದಿ ಪ್ರಾರ್ಥಿಸಿದಾಗ ದೇವರ ವಚನ ಹೇಳ್ತದೆ, 21ನೇ ವಚನ ಹೇಳ್ತದೆ, ಹುಡುಗನ ಮೇಲೆ 3 ಸಾರಿ ಬೋರ್ಲು ಬಿದ್ದು ನನ್ನ ದೇವರಾದ ಯೆಹೋವನೇ ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆಯಿಟ್ಟನು. ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. ಇಲ್ಲಿ ಈ ಸಂಭವ ಯಾಕೆ ನಡೀತಿದೆ ಅಂತ ಹೇಳಿದರೆ ಆಮೇನ್ ಅದರ 24ನೇ ವಚನದಲ್ಲಿ ಒಂದು ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಗ ಆಕೆಯು ಅವನಿಗೆ ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು. ಅಂದ್ರೆ ಆಮೇನ್ ಆ ಬರಗಾಲ ಮುಗಿಯುವ ತನಕ ಅಲ್ಲಿ ಹಿಟ್ಟು ಖಾಲಿ ಆಗ್ಲಿಲ್ಲ, ಎಣ್ಣೆ ತೀರ್ಲಿಲ್ಲ. ಆದ್ರೆ
ಅಲ್ಲಿ ಇನ್ನ ಸ್ತ್ರೀಗೆ ಯೆಹೋವನಿಂದ ಬಂದ ಸೇವಕನೆಂಬುದಾಗಿರುವಂತ ಕಾರ್ಯ ನಿರೂಪಿಸಲ್ಪಟ್ಟಿರಲಿಲ್ಲ. ಆದ ಕಾರಣ ಅನೇಕ ಸಂದರ್ಭಗಳಲ್ಲಿ ಸೇವಕರ ಸುತ್ತಲೂ ಪ್ರವಾದಿಗಳ ಸುತ್ತಲೂ ಅನೇಕ ಘಟನೆಗಳು ಸಂಭವಿಸುವುದು ಯಾಕಂತ ಹೇಳಿದ್ರೆ, ಆಮೇಲೆ ಅಲ್ಲಿ ಸೇವಕರು ಹೋಗಿ ಪ್ರಾರ್ಥಿಸಿದಾಗ ಕೆಲವು ಬಾಗಿಲುಗಳಲ್ಲಿ ತೆರೆಯಲ್ಪಡುತ್ತದೆ. ಆಗ ಅಲ್ಲಿರುವಂತ ಜನರಿಗೆ ಅರ್ಥ ಆಗ್ತದೆ, ಇವರು ನಿಜವಾಗಲು ದೇವರಿಂದ ಬಂದವರು ಎಂಬುದಾಗಿ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ಆಮೇಲೆ ಒಂದು ಕಾರ್ಯ ಸತ್ಯ, ದೇವರಿಂದ ಬಂದಂತ ಒಬ್ಬನು ಆಮೇಲೆ ಆತನು ಖಂಡಿತವಾಗಲು ಜೀವಿಸ ಮಾಡ್ತಾನೆ. ಹಲ್ಲೆಲೂಯಾ. ಅಲ್ಲಿ ಜೀವವನ್ನು ಉಂಟು ಮಾಡ್ತಾನೆ. ಅಲ್ಲಿ ಪರಿಸ್ಥಿತಿಗಳು ಶೂನ್ಯವಾಗ್ತದೆ, ಅಲ್ಲಿ ಎಲ್ಲ ಅನುಭವಗಳು ಖಾಲಿ ಆಗ್ತದೆ. ಆದ್ರೆ ಒಂದು ಕಾರ್ಯ ಸತ್ಯ, ದೇವರ ಆತ್ಮನ ಚಲಿಸುವಿಕೆ ಅಲ್ಲಿ ಬಲವಾಗಿ ಪ್ರಕಟವಾಗುವಂತದ್ದಾಗಿರ್ತದೆ. ಈ ರಾತ್ರಿ ವೇಳೆಯಲ್ಲಿ ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನನ್ನನ್ನು ಕೇಳುವಂತ ಎಲ್ಲರಿಗೆ ನಾನು ಹೇಳುವಂತ ಒಂದು ವಿಷಯ, ಆಮೇನ್, ದೇವರ ಆತ್ಮನ ಶಬ್ದಕ್ಕೆ ಕಿವಿಗೊಟ್ಟು ಹೋಗುವಾಗ ನಿನ್ನ ಕಣ್ಣು ಮುಂದೆ ಎಲ್ಲ ಅನುಭವಗಳು ಶೂನ್ಯವಾಗಿರಬಹುದು. ಆದ್ರೆ ದೇವರ ಆತ್ಮನ ಒಂದನ್ನು ಹೇಳ್ತಾನೆ, ಆ ಶೂನ್ಯವಾಗಿರುವಂತ ಅವಸ್ಥೆಗಳನ್ನು ದೇವರು ತುಂಬಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆ ಅನುಭವಗಳನ್ನು ತುಂಬಿಸಲಿಕ್ಕೆ ದೇವರು ಬಲವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದ ಸಾಧ್ಯ ಎಂಬುದಾಗಿ ಹೇಳಿದ ದೇವರು ಆತನ ಆತ್ಮನ ಮೂಲಕವಾಗಿ ಸಕಲ ಅನುಭವಗಳನ್ನು ಅದನ್ನು ಸಾಧ್ಯಗೊಳಿಸುವಂತ ದೇವರಾಗಿದ್ದಾನೆ. ಈ ವಚನಗಳ ಮುಂದೆ, ಈ ಆಲೋಚನೆಗಳ ಮುಂದೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಒಂದನ್ನು ದೇವರ ಸಮ್ಮುಖದಲ್ಲಿ ನಂಬೋಣ, ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಹೌದು ಸ್ವಾಮಿ, ಇದರಿಂದಲೇ ನನ್ನೊಂದಿಗೆ ನೀನು ಮಾತನಾಡಿದೀಯಪ್ಪ, ನಿನ್ನ ಆಲೋಚನೆಗಳಿಗಾಗಿ ಸ್ತೋತ್ರ. ಖಂಡಿತವಾಗಲೂ ಈ ಆಲೋಚನೆಗಳ ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ತಂದು ಕೊಡ್ತದೆ, ಒಂದು ಅದ್ಭುತವನ್ನು ಮಾಡುವಂಥದ್ದಾಗಿರ್ತದೆ. ಆಮೇಲೆ ನಿನ್ನ ಮಹಿಮೆಯನ್ನು ಅದು ಪ್ರಕಟಿಸುವಂಥದ್ದಾಗಿರ್ತದೆ. ಅದಕ್ಕಾಗಿ ಸ್ತೋತ್ರ. ನಾನು ನಿನ್ನ ಕರಗಳಲ್ಲಿ ತಗ್ಗಿಸ್ತೇನಪ್ಪ. ನಿನ್ನ ಬಲವುಳ್ಳವನಾಗಿದ್ದೀಯಾ, ನಿನ್ನ ಬಲವುಳ್ಳವನಾಗಿದ್ದೀಯಾ. ದೇವರ ಆತ್ಮನೇ, ಕರ್ತನೆ, ನಿನ್ನ ಆಲೋಚನೆಗಳು ವಿಶೇಷವಾಗಿದೆ, ನಿನ್ನ ಮಾರ್ಗದರ್ಶನಗಳು ವಿಚಿತ್ರವಾಗಿದ್ರು ಆಮೇಲೆ ಅದು ವಿಶೇಷವಾಗಿದೆ. ನೀನು ಮಹಿಮೆಯಾಗಿ ನಮ್ಮನ್ನು ನಡೆಸಲಿಕ್ಕಿದ್ದೀಯ. ಹಲ್ಲೆಲೂಯಾ. ಹುರಮನ ಶದರಗತನೆ ಹದುನದನಗ ಜುಡರ ಭವಿಷ್ಯದ ರಗತನೆ. ಪರಿಶುದ್ಧಾತ್ಮನೇ, ಈ ವಚನವನ್ನು ಕೇಳಿದ ಎಲ್ಲ ಜೀವಿತಗಳಲ್ಲಿ, ವಚನವನ್ನು ಕೇಳಲಿಕ್ಕಿರುವಂತ ಎಲ್ಲ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಮಗಾಗಿ ಒದಗಿಸುವವನು ಆಮೇನ್ ಮಾನುಷಿಕವಾದ ಒದಗಿಸುವಿಕೆ ಅಲ್ಲ, ಅದು ನಿಲ್ತದೆ, ಅದು ಸ್ಟಾಪ್ ಆಗ್ತದೆ, ಅದಕ್ಕೆ ಅಂತ್ಯ ಇದೆ. ಆದರೆ ದೇವರ ಒದಗಿಸುವಿಕೆಗೆ ಅದಕ್ಕೆ ಅಂತ್ಯವಿಲ್ಲ, ಅದು ನಿತ್ಯವಾಗಿರುವಂಥದ್ದು. ಸ್ಥಳ ಬದಲಾಗ್ತದೆ, ವ್ಯಕ್ತಿಗಳು ಬದಲಾಗ್ತಾರೆ, ಆದ್ರೆ ದೇವರ ಒದಗಿಸುವಿಕೆ ಅದು ಎಂದಿಗೂ ನಿಲ್ಲಲ್ಲ. ಆದ ಕಾರಣ ಒಂದನ್ನ ನಂಬ್ತೇವಪ್ಪ ಯೇಸುವೇ, ನಿನ್ನ ಒದಗಿಸುವಿಕೆಗಾಗಿ ಸ್ತೋತ್ರ, ನಿನ್ನ ಮಾರ್ಗದರ್ಶನಗಳಿಗಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ ಅಪ್ಪ. ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ಕರ್ತನೆ, ಇದರಿಂದಲೇ ಕರ್ತನೆ ನಿನ್ನ ಆಲೋಚನೆಗಳ ಮುಂದೆ ನಾವು ಒಪ್ಪಿಸಿಕೊಡುತ್ತೇವೆ, ನಿನ್ನ ಕಾರ್ಯಗಳ ಮುಂದೆ ನಾವು ಒಪ್ಪಿಸಿಕೊಡುತ್ತೇವಪ್ಪ. ನಮಗಾಗಿ ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು ನೀನಾಗಿದ್ದಿರೋದಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಲಪ ಲೋಕದ ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ರಾತ್ರಿ ವೇಳೆಯಲ್ಲಿ ಕರ್ತನ ಉಪವಾಸ ಪ್ರಾರ್ಥನೆ ಆಗಿ ನಿನ್ನ ಸಮ್ಮುಖದಲ್ಲಿ ಬರುವಂತೆ ನೀನು ಮಾಡಿದ ಕೃಪೆಗಾಗಿ ಸ್ತೋತ್ರ. ಉನ್ನತವಾಗಿರುವ ಆರಾಧನೆ ನಮಗೆ ಕೊಟ್ರಿ, ಪ್ರಾರ್ಥಿಸಲು ಕೃಪೆಯನ್ನು ಕೊಟ್ರಿ. ಕರ್ತನ ಆತ್ಮನೇ, ನೀವು ಕರ್ತನಿನ ಆತ್ಮನಿಂದ ನಮ್ಮೊಂದಿಗೆ ನಿನ್ನ ಆಲೋಚನೆಗಳನ್ನು ಪ್ರಕಟಿಸಿದಿರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ. ನೀನು ಬಿಡಿಸಿರುವಂತ ಅನುಭವಕ್ಕಾಗಿ ಸ್ತೋತ್ರ. ನೀನು ಕೆಲವು ಅನುಭವಗಳನ್ನು ರಿಲೀಸ್ ಮಾಡಿರುವಂತ ಕಾರ್ಯಗಳಿಗಾಗಿ ಸ್ತೋತ್ರ. ನಿಮ್ಮ ಒದಗಿಸುವಿಕೆಯ ಮಾರ್ಗದರ್ಶನಗಳನ್ನು ಇದರಿಂದಲೇ ಪ್ರಕಟಿಸಿರುವುದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ನಾವು ಕರ್ತನೆ ಮಾನುಷಿಕವಾದ ಮಂಡಲಗಳನ್ನು, ಮಾನುಷಿಕವಾದ ಅನುಭವಗಳನ್ನು ಮೆಚ್ಚಿಸಿ ಹೋಗುವವರಲ್ಲ. ದೇವರೇ, ನಿನ್ನನ್ನು ಮೆಚ್ಚಿಸಿ ನಿನ್ನ ಉದ್ದೇಶದಲ್ಲಿ, ನಿನ್ನ ಚಿತ್ತದಲ್ಲಿ ನಿಲ್ಲಿಕ್ಕೆ ಬೇಕಾದ ಕೃಪೆ ಬಲವನ್ನು ನೀನು ಉಂಟು ಮಾಡಪ್ಪ. ನಿನ್ನ ನಡೆಸುವಿಕೆಯ ಅನುಭವಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ದೇವರಾತ್ಮನೇ, ಇದರಿಂದಲೇ ಸ್ವಾಮಿ ನಿನ್ನ ಶಬ್ದಕ್ಕೆ ಮಾತ್ರ ಕಿವಿಗೊಟ್ಟು ಏನೇ ವಿಷಯಗಳು ಬಂದರೂ ನಿನ್ನ ಉದ್ದೇಶದಲ್ಲಿ ಇರುವಂತ ಅನುಭವಕ್ಕೆ ಮಾತ್ರ ಕಿವಿಗೊಟ್ಟು ಹೋಗ್ಲಿಕ್ಕೆ
ನಮ್ಮ ನೀನು ಬಲಪಡಿಸು, ನಿನ್ನ ಕೃಪೆಯನ್ನು ತುಂಬಿಸು. ಆ ದಿನದಲ್ಲಿ ಪ್ರವಾದಿಯಾದ ಎಲಿಯನು ದೇವರೇ ಕರ್ತ ನೀನು ಹೇಳಿದ ಪ್ರಕಾರವಾಗಿ ಆಮೇನ್ ಹೋದಂತ ಅನುಭವದ ಪ್ರಕಾರವಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಸ್ವಾಮಿ ಈ ವಚನವನ್ನು ಕೇಳಿದ ಜೀವಿತಗಳಲ್ಲಿ ನಿನ್ನ ಉದ್ದೇಶದಲ್ಲಿ, ನಿನ್ನ ಚಿತ್ತದಲ್ಲಿ, ನಿನ್ನ ಮಹಿಮೆಯಲ್ಲಿ ನೀವು ನಿಲ್ಲಿಸಿ ನಡೆಸಿರುವುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಕರ್ತನ ಎಲ್ಲಿಯಾದರೂ ಮಾನುಷಿಕವಾದ ಆಲೋಚನೆಗಳಿಂದ ನಾವು ಮುಂದೆ ಸಾಗುತ್ತಿರೋದಾದರೆ ನಮ್ಮನ್ನು ಕ್ಷಮಿಸು ಕರ್ತನೆ, ನಮ್ಮನ್ನು ಶುದ್ಧೀಕರಿಸಪ್ಪ. ನಿನ್ನನ್ನು ಮಾತ್ರ ಎದುರು ನೋಡ್ಲಿಕ್ಕೆ, ನಿನ್ನ ಮುಖವನ್ನು ಮಾತ್ರ ದೃಷ್ಟಿಸ್ಲಿಕ್ಕೆ, ನಿನ್ನನ್ನು ಮಾತ್ರ ಎದುರು ನೋಡ್ಲಿಕ್ಕೆ ಕರ್ತನೆ ನೀನು ನಮ್ಮನ್ನು ಬಲಪಡಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಹಿಮೆಯಾದ ಅನುಭವಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಾದ ನಡೆಸುವಿಕೆಗಾಗಿ ಸ್ತೋತ್ರ. ನಿನ್ನನ್ನೇ ಆಶ್ರಯಿಸ್ಲಿಕ್ಕೆ, ನಿನ್ನನ್ನೇ ಕರ್ತನೆ ಎದುರು ನೋಡ್ಲಿಕ್ಕೆ ಬೇಕಾದ ಕೃಪೆಯನ್ನು ನೀನು ಉಂಟು ಮಾಡು. ಎಲ್ಲವನ್ನ ಕರಗಳು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಘನಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬಿಡೊಂದಿನ ಪ್ರೀತಿಯುಳ್ಳ ತಂದೆಗೆ ಆಮೇನ್, ಆಮೇನ್, ಆಮೇನ್. ನಾವು ಅಂಚರ್ಷ ಬೇಡಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ಆಮೇಲೆ ಇಲ್ಲಿ ಬಂದ ಎಲ್ಲರ ಸಂಗಡಲು, ಲೈವ್ ಮೂಲಕವಾಗಿ ಎಲ್ಲರ ಸಂಗಡಲು ಸದಾ ಕಾಲ ಇರಲಿ. ಆಮೇನ್, 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 ಆಮೇನ್. Hallelujah. 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 Amen, Jesus.